ವೀಕ್ಷಕರೇ ನಮಸ್ಕಾರ. ಇರಾನ್ನ ಅಧ್ಯಕ್ಷ ಎಬ್ರಾಹಿಂ ರೈಸಿ, ಅಲ್ಲಿಯ ವಿದೇಶಾಂಗ ಸಚಿವ ಅಮೀರ್ ಅಬ್ದುಲ್ಲಾಹೆನ್ ಸಾವನ್ನಪ್ಪಿ ಬರೋಬ್ಬರಿ 48 ಗಂಟೆಗಳು ಕಳೀತಾ ಇದ್ದಾವೆ. ಈಗಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ಈ ಒಂದು ಅಪಘಾತ ಅಥವಾ ಇದೊಂದು ಸಾವು, ಈ ಅನುಮಾನಾಸ್ಪದ ಸಾವಿಗೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂಥದ್ದು. ಒಂದು ವೇಳೆ ಇದು ಅಪಘಾತವಾಗಿದ್ದರೆ ತಾಂತ್ರಿಕ ದೋಷದಿಂದ ಆಗಿರಬಹುದು ಅಥವಾ ಅಲ್ಲಿದ್ದಂಥ ಹವಾಮಾನದ ವೈಪರೀತ್ಯದ ಕಾರಣದಿಂದಾಗಿ ಆಗಿರಬಹುದು, ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇದು ಏನಾದರೂ ಇದರ ಹಿಂದೆ ಕಾನ್ಸ್ಪಿರಸಿನೇ ಇದ್ದಿದ್ರೆ, ಯಾರಾದರೂ ಈ ಸಾವಿಗೆ ಪ್ರಮುಖವಾಗಿ ಕಾರಣವಾಗೋದಿದ್ರೆ ಯಾರು ಆಗಿರಬಹುದು, ಅದರಿಂದ ಯಾರಿಗೆಲ್ಲ ಲಾಭ ಅಂತೇಳಿ ಇವತ್ತು ಚರ್ಚೆಗಳು ನಡೀತಾ ಇದ್ದಾವೆ. ಕೇವಲ ಉಳಿದ ದೇಶಗಳಿಗೆ ಲಾಭ ಆಗೋದು ಮಾತ್ರ ಅಲ್ಲ, ಭಾರತ ದೇಶಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ನಷ್ಟವನ್ನು ಉಂಟು ಮಾಡುವಂತಹ ಪ್ರಯತ್ನ ಈ ಸಾವಿನ ಹಿಂದೆ ಇದೆಯಾ ಅಂತೇಳಿ ಇವತ್ತು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಇದೇನಪ್ಪ, ಇರಾನ್ನ ಅಧ್ಯಕ್ಷ ವಿದೇಶಾಂಗ ಸಚಿವ ಸಾವನ್ನಪ್ಪೋದಕ್ಕೂ ಭಾರತದ ಹಿತಾಸಕ್ತಿಗಳಿಗೆ ಧಕ್ಕೆ ಆಗುವಂಥ ಬೆಳವಣಿಗೆ ಆಗೋದಕ್ಕೂ ಒಂದಕ್ಕೊಂದು ಏನಿದು ಸಂಬಂಧ ಅಂತೇಳಿ ಸಹಜವಾದಂಥ ಪ್ರಶ್ನೆಗಳು ಮೂಡ್ತವೆ. ನಾನು ನಿನ್ನೆ ಕೂಡ ಈ ಸಾವಿನ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂಥ ಸಂದರ್ಭದಲ್ಲಿ ಒಂದು ವಿಷಯವನ್ನು ಹೇಳ್ತಾ ಇದ್ದೆ. ಜಿಯೋ ಪಾಲಿಟಿಕ್ಸ್ನಲ್ಲಿ ಯಾವುದೂ ಕೂಡ ಸ್ವತಂತ್ರವಲ್ಲ. ಯಾವುದೇ ಘಟನೆ ಕೂಡ ಅತ್ಯಂತ ಆಕಸ್ಮಿಕ ಅಥವಾ ಯಾರಿಗೂ ಸಂಬಂಧವಿಲ್ಲದೇ ಇರತಕ್ಕಂಥ ಘಟನೆ ಕೂಡ ಆಗೋದಿಲ್ಲ. ಆಕಸ್ಮಿಕ ಘಟನೆಗಳಾಗಿದ್ದರೂ ಸಹಿತ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇನ್ನೊಂದು ದೇಶದ ಅಥವಾ ಇನ್ನೊಂದು ಭಾಗದ ಮೇಲೆ ಪರಿಣಾಮವನ್ನು ಬೀರುವಂಥ ಸಾಧ್ಯತೆಗಳು ಇರ್ತವೆ. ಹಾಗಿದ್ರೆ ನಾವು ಇವತ್ತು ಒಂದು ಅಂಶವನ್ನು ಗಮನಿಸೋಣ. ಈ ಒಂದು ಸಾವಿನಿಂದಾಗಿ ಪ್ರಮುಖವಾಗಿ ಯಾರಿಗೆಲ್ಲ ಲಾಭ ಆಗುವಂಥ ಸಾಧ್ಯತೆ ಇದೆ? ಈ ಒಂದು ಹೆಲಿಕಾಪ್ಟರ್ ಕ್ರ್ಯಾಶ್ನಲ್ಲಿ ಇರಾನ್ನ ಅಧ್ಯಕ್ಷ, ಅಲ್ಲಿಯ ವಿದೇಶಾಂಗ ಸಚಿವ ಸೇರಿದ ಹಾಗೆ ಸುಮಾರು 9 ಜನ ಸಾವನ್ನಪ್ಪಿದ್ದಾರೆ ಅಂದಾಗ ಮೊಟ್ಟ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಂಥ ಇಸ್ರೇಲ್ ಹೇಳಿತ್ತು, ನಾವಂತೂ ಇದಕ್ಕೆ ಕಾರಣ ಅಲ್ಲ ಅಂತ ಹೇಳಿ. ಅದು ಒತ್ತಟ್ಟಿಗಿರಲಿ, ಆ ಒಂದು ವಿಷಯವನ್ನು ನಾವು ನಂಬೋಣ, ನಂಬದೇ ಇರೋಣ, ಅದು ಮುಂದೆ ತನಿಖೆಯಿಂದ ವಿಷಯಗಳು ಬಯಲಾಗ್ತಾ ಹೋಗ್ತವೆ. ಆದರೆ ನಾವು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ, ಈ ಸಾವಿನ ಹಿಂದೆ ಯಾರೆಲ್ಲ ಇರುವಂಥ ಸಾಧ್ಯತೆ ಇದೆ, ಒಂದು ವೇಳೆ ಯಾರೂ ಇಲ್ಲ ಅಂದರೂ ಕೂಡ ಇದರಿಂದ ಯಾರಿಗೆ ಲಾಭ ಆಗುವಂಥ ಸಾಧ್ಯತೆ ಇದೆ ಅಂಥೇಳಿ. ನಾವು ಇಲ್ಲಿ ಇರಾನ್ ವಿಷಯದ ಬಗ್ಗೆ ಈಗ ಮಾತನಾಡ್ತಾ ಇದ್ದೀವಿ. ಇರಾನ್ನ ಅಧ್ಯಕ್ಷ ಮತ್ತು ಅಲ್ಲಿಯ ವಿದೇಶಾಂಗ ಸಚಿವ ಸಾವನ್ನಪ್ಪಿದ್ದಾರೆ. ಇದರಿಂದಾಗಿ ನಾವು 4 ಸಿನಾರಿಯೋಗಳನ್ನು ಗಮನಿಸೋಣ. ಮೊದಲನೇ ಸಿನಾರಿಯೋದಲ್ಲಿ ನೋಡೋದಾದರೆ ಯಾವ ದೇಶಕ್ಕೆ ಪ್ರಮುಖವಾದಂಥ ಲಾಭ ಆಗುವಂಥ ಸಾಧ್ಯತೆ ಇದೆ? ನಾವು ನೋಡ್ತೀವಿ ಚೀನಾ. ನಾವಿಲ್ಲಿ ಭಾರತದ ಗಡಿಗೆ ಹೊಂದಿಕೊಂಡಿರತಕ್ಕಂಥ ರಾಷ್ಟ್ರ ಚೀನಾದ ಇದರ ಹಿಂದೆ ಕೈವಾಡ ಇದೆಯಾ ಅಂತೇಳಿ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಆ ಚರ್ಚೆ ಯಾಕೆ ಆಗ್ತಾ ಇದೆ, ನಾನು ಅದನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎರಡನೇ ಅಂಶದಲ್ಲಿ ನಾವು ಗಮನಿಸೋದಾದ್ರೆ ಇದರ ಹಿಂದೆ ಅಮೆರಿಕ ಏನಾದರೂ ಇರುವಂಥ ಸಾಧ್ಯತೆ ಇದೆಯಾ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದ್ದಾವೆ. ಹಾಗಿದ್ರೆ ಅಮೆರಿಕ ಇದರ ಹಿಂದೆ ಯಾಕೆ ಇರಬಹುದು, ಅದನ್ನು ಕೂಡ ನಾನು ಮುಂದೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಮೂರನೇ ಸಂಗತಿಯನ್ನು ಗಮನಿಸೋದಾದ್ರೆ ಇಲ್ಲಿ ಖಂಡಿತವಾಗಿ ಇದರ ಹಿಂದೆ ಇಸ್ರೇಲ್ನ ಕೈವಾಡ ಇರುವಂಥ ಸಾಧ್ಯತೆಗಳೇನಾದರೂ ಇದಾವ ಅಂತಕ್ಕಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಇಸ್ರೇಲ್ ಮತ್ತೆ ಈ ಸಾವಿನ ಹಿಂದೆ ಯಾಕೆ ಕೈವಾಡ ಇದೆ ಅಂತೇಳಿ ಇವತ್ತು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ಅಂತ ಸಹಜವಾಗಿ ಅನಿಸುತ್ತೆ. ಇಸ್ರೇಲನ್ನು ಹೊರತುಪಡಿಸಿ ಕೂಡ ಈ ಒಂದು ಸಾವಿನಿಂದ ಅತಿಯಾಗಿ ಲಾಭ ಆಗುವಂಥದ್ದು ಯಾರಿಗೆ, ಏನಾದರೂ ಒಳಗಡೆ ಇರ್ತಕ್ಕಂಥವ್ರು ಇದಕ್ಕೆ ಕಾರಣ ಆಗಿದಾರ ಅಂತ ಕೂಡ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಂದರೆ, ಅಲ್ಲಿ ಇರ್ತಕ್ಕಂಥ ಅಮೀರ್ ಹುಸೇನ್ ಅಂತಕ್ಕಂಥ ಒಬ್ಬ ಡೆಪ್ಯೂಟಿ ಅಧ್ಯಕ್ಷ ಆಗಿರ್ತಕ್ಕಂಥ ವ್ಯಕ್ತಿ. ಅಮೀರ್ ಹುಸೇನ್ ಅಂದರೆ ಅಲ್ಲಿಯ ಡೆಪ್ಯೂಟಿ ಅಧ್ಯಕ್ಷರಾಗಿರ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿ ಮತ್ತೊಂದು ಇರುವಂಥ ಸಾಧ್ಯತೆ ಇದ್ದೇನೆ, ಅದನ್ನು ನಿಮಗೆ ಕೊನೆಗೆ ಹೇಳ್ತೀನಿ ಅದು ಏನು ಅಂತೇಳಿ. ಈಗ ಈ ಒಂದು ವಿಚಾರಗಳನ್ನು ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ನಾನು ಈಗ ಚೀನಾ ಅಂತ ನಿಮಗೆ ಹೇಳ್ತಾ ಇದ್ದೆ. ಯಾಕೆ ನಾನು ಚೀನಾದ ಬಗ್ಗೆ ಇಲ್ಲಿ ಮಾತನಾಡ್ತಾ ಇದ್ದೀನಿ ಅಂತ ನೋಡೋದಾದ್ರೆ, ಎಲ್ರಿಗೂ ಗೊತ್ತಿರುವ ಹಾಗೆ ಇವತ್ತು ಚೀನಾ ಮತ್ತು ಭಾರತದ ಸಂಬಂಧ ಯಾವ ರೀತಿಯಾಗಿದೆ ಅಂತೇಳಿ ಎಲ್ರಿಗೂ ಕೂಡ ಊಹೆ ಇದೆ. ಆದರೆ ಈ ಚೀನಾದ ಸಂಬಂಧ ಭಾರತದ ಜೊತೆಗೆ ಮಾತ್ರ ಅಲ್ಲ, ಇತ್ತೀಚೆಗೆ ಒಂದು ಪ್ರಮುಖವಾದಂಥ ಡೆವಲಪ್ಮೆಂಟ್ ಆಗುತ್ತೆ. ಆ ಡೆವಲಪ್ಮೆಂಟ್ ಏನನ್ನೋದನ್ನ ಮುಂಚೆ ಇಲ್ಲಿ ನಾನು ಹೇಳೋದಿಲ್ಲ, ಬದಲಾಗಿ ನಮ್ಮ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಎಸ್ ಜೈಶಂಕರ್ ಹೇಳಿದ್ದಾರೆ. ಮೊದಲು ಅದನ್ನು ಗಮನಿಸೋಣ. Be in your mind when you are making those choices. When you think of what is good for India, you must think of what is good for India vis-a-vis this one. So I just wanted to make those points. Your question about Chabahar. You know, we've been trying for almost 20 years now to have an agreement with Iran. We could have like a short-term agreement because there were a lot of problems on their side. But actually, in recent months, thanks to, in fact, the 2 people who unfortunately died yesterday in the helicopter crash, the President of Iran and the Foreign Minister of Iran, because of their interest and their initiative, we were actually able to finalize a long-term agreement. This is very important because if you look, you know, today one of the big things in the world is how do you make connectivity corridors? And the connectivity corridor is if you go through India, Gujarat, Maharashtra, go through Iran by sea, from Iran to
Central Asia or to Azerbaijan, then to Russia. You can actually all the way go up to Northern Europe. We are also looking at something through Saudi Arabia, which will take us into Southern Europe. We are looking at something through Myanmar, which will take us all the way till Vietnam, Pacific Ocean. So if these corridors are built, India's position, because we will be very much at the center of this whole thing, it will actually benefit us. So the Chabahar port agreement actually is something bigger than a port. It is part of a connectivity change that we are looking at, and that's why we are very keen to go forward. ವೀಕ್ಷಕರೇ, ಈಗ ನಾವು ನೋಡ್ತಾ ಇದ್ವಿ ಎಸ್ ಜೈಶಂಕರ್ ಇಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅತ್ಯಂತ ಕಠಿಣವಾಗಿರ್ತಕ್ಕಂಥದ್ದು 2 ದಶಕಗಳಿಂದ ನೆನೆಗುದಿಗೆ ಬಿದ್ದಂಥ ಸಾಕಷ್ಟು ಒಪ್ಪಂದಗಳು ಸರಿಯಾಗೋದಕ್ಕೆ, ಭಾರತ ಮತ್ತು ಇರಾನ್ನ ಸಂಬಂಧ ವೃದ್ಧಿ ಆಗೋದಕ್ಕೆ ಇಬ್ರಾಹಿಂ ರೈಸಿ ಅದೇ ರೀತಿಯಾಗಿ ಅಲ್ಲಿ ವಿದೇಶಾಂಗ ಸಚಿವ ಆಗಿದ್ದಂಥವರು ಪ್ರಮುಖವಾದಂಥ ಕಾರಣವಾಗಿದ್ದರು ಅಂತೇಳಿ. ಅವೆಲ್ಲ ಯಾವೆಲ್ಲ ಅಲ್ಲಿ ನೆನೆಗುದಿಗೆ ಬಿದ್ದಂಥ ವಿಷಯಗಳಿತ್ತು, ಹೇಗೆ ಸಂಬಂಧ ವೃದ್ಧಿ ಆಯಿತು ಅಂತ ನಾವು ಗಮನಿಸೋದಾದರೆ ನಮಗೆ ಚೀನಾದ ಕೈವಾಡದ ಬಗ್ಗೆ ಇಲ್ಲಿ ಮುಖ್ಯವಾದಂಥ ಸಂಶಯ ಮೂಡುತ್ತೆ. ಯಾಕಂದರೆ ಚೀನಾವನ್ನು ನಾವು ಇಲ್ಲಿ ಕೇವಲ ಚೀನಾವಾಗಿ ನೋಡೋದಕ್ಕೆ ಸಾಧ್ಯವಿಲ್ಲ. ನಾವು ಇದನ್ನು ಸಿಪೆಕ್ ಆಧಾರದಲ್ಲೂ ಕೂಡ ನೋಡಬೇಕಾಗುತ್ತೆ. ಈ ಸಿಪೆಕ್ ಅಂದರೆ ಏನು ಅಂತ ಸಹಜವಾಗಿ ಪ್ರಶ್ನೆ ಮೂಡುತ್ತಲ್ಲ. ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅಂತಕ್ಕಂಥದ್ದು, ಅದನ್ನು ಪಾಕಿಸ್ತಾನ ಆಕ್ರಮಿತವಾಗಿರ್ತಕ್ಕಂಥ ಕಾಶ್ಮೀರ, ಚೀನಾ ಆಕ್ರಮಿತ ಕಾಶ್ಮೀರ, ಅಲ್ಲಿಂದ ಬಂದು ಪಾಕಿಸ್ತಾನದಲ್ಲಿರ್ತಕ್ಕಂಥ ಗ್ವಾದಾರ್ ಪೋರ್ಟಿಗೆ ಒಂದು ಕನೆಕ್ಷನ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಇದು ಸುಮಾರಾಗಿ $50 ಬಿಲಿಯನ್ ಪ್ರಾಜೆಕ್ಟ್ ಆಗಿರ್ತಕ್ಕಂಥದ್ದು. ಇವತ್ತು ಆ ಪ್ರಾಜೆಕ್ಟ್ ಬಹುತೇಕವಾಗಿ ನೆನೆಗುದಿಗೆ ಬಿದ್ದಿದೆ. ನಿರಂತರವಾಗಿ ಬಲೂಚ್ ಫೈಟರ್ಸ್ಗಳು ದಾಳಿಯನ್ನು ಮಾಡ್ತಾ ಇದ್ದಾರೆ. ಒಂದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅದರ ಮೇಲೆ ದಾಳಿಗಳಾಗ್ತಾ ಇದ್ದಾವೆ. ಜೊತೆಗೆ ಈ ಒಂದು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಸಾಕಷ್ಟು ಜನರ ಇದನ್ನ ಒಂದು ವಿರುದ್ಧವಾಗಿ ದಾಳಿಯನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಜೊತೆಗೆ ಯಾವುದೇ ಅಂತಾರಾಷ್ಟ್ರೀಯ ಪ್ಲೇಯರ್ಸ್ಗಳು ಕೂಡ ಗ್ವಾದಾರ್ ಪೋರ್ಟ್ ಅನ್ನ ಬಂದು ಬಳಕೆ ಮಾಡೋದಕ್ಕೆ ಬಯಸ್ತಾ ಇಲ್ಲ. ಈ ಕಾರಣದಿಂದ ಏನಾಗ್ತಾ ಇದೆ, ಈ $50 ಬಿಲಿಯನ್ ಅನ್ನ ಏನು ಹೂಡಿಕೆ ಮಾಡಿತ್ತು ಚೀನಾ, ಅದನ್ನ ಕೇವಲ ಚೀನಾನು ಕೂಡ ಸರಿಯಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗಾಯದ ಮೇಲೆ ಬರೆ ಎಳೆದ ಹಾಗೆ ಭಾರತ ಏನ್ ಮಾಡುತ್ತೆ, ಅದೇ ರೀತಿಯಾಗಿ ಇತ್ತೀಚೆಗೆ ಸಾವನ್ನಪ್ಪಿದ್ರಲ್ಲ ಒಂದು ಇರಾನ್ನ ಅಧ್ಯಕ್ಷ ಮತ್ತು ಅಲ್ಲಿಯ ವಿದೇಶಾಂಗ ಸಚಿವ, ಇವರೆಲ್ಲರೂ ಒಂದು ಪ್ರಯತ್ನದ ಫಲವಾಗಿ ಏನಾಗುತ್ತೆ, ಇರಾನ್ನಲ್ಲಿರ್ತಕ್ಕಂಥ ಈ ಒಂದು ಚಾಬಹಾರ್ ಅಂತಕ್ಕಂಥ ಪೋರ್ಟ್ ಏನಿದೆ, ಆ ಪೋರ್ಟ್ನ ಬಳಕೆಯನ್ನು ಅದರ ಅಭಿವೃದ್ಧಿ ಮಾಡುವಂಥ ಒಂದು ಜವಾಬ್ದಾರಿಯನ್ನು ಭಾರತ ಹೊಂದಿಕೊಂಡಿರುತ್ತೆ. ಅದನ್ನು ಅಭಿವೃದ್ಧಿ ಮಾಡೋದು ಮಾತ್ರ ಅಲ್ಲ, ಇತ್ತೀಚೆಗಷ್ಟೇ ಒಂದು ಒಪ್ಪಂದ ಆಗುತ್ತೆ. ಆ ಒಪ್ಪಂದದ ಬಗ್ಗೆ ಕೂಡ ಈಗ ಜೈಶಂಕರ್ ಹೇಳ್ತಾ ಇದ್ರು. ಏನಂದರೆ ಆ ಒಂದು ಒಪ್ಪಂದದ ಆಧಾರದಲ್ಲಿ ಸುಮಾರು 1 ದಶಕಗಳ ಕಾಲ, 10 ವರ್ಷಗಳ ಕಾಲ ಅದರ ಆಡಳಿತವನ್ನು ಭಾರತ ಪಡೆದುಕೊಂಡಿದೆ. ಹಾಗಿದ್ರೆ ಈಗ ಭಾರತ ಏನು ಮಾಡುತ್ತೆ, ನಮಗೆ ಭಾರತಕ್ಕೆ ಇರ್ತಕ್ಕಂಥ ಅತ್ಯಂತ ದೊಡ್ಡ ತೊಂದರೆ ಏನಾಯಿತು ಗೊತ್ತಾ, ಪಾರ್ಟಿಷನ್ ಕಾರಣದಿಂದಾಗಿ ಪಾಕಿಸ್ತಾನ ಅಂತಕ್ಕಂಥ ಒಂದು ರಾಷ್ಟ್ರ ಮಧ್ಯದಲ್ಲಿ ಬಂದಿದ್ದರಿಂದ ಭಾರತ ಮತ್ತು ಅಫ್ಘಾನಿಸ್ತಾನಕ್ಕೆ ನೇರವಾದಂಥ ಸಂಪರ್ಕ ಇಲ್ಲ, ಭಾರತ ಮತ್ತು ರಷ್ಯಾಗೆ ನೇರವಾದಂಥ ಸಂಬಂಧಗಳು ಕ್ರಿಯೇಟ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಭಾರತ ಮತ್ತು ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ನೇರವಾದಂಥ ಸಂಬಂಧ ಕ್ರಿಯೇಟ್ ಆಗೋದಿಲ್ಲ. ಯಾಕಂದ್ರೆ ಮಧ್ಯದಲ್ಲಿ ಆಬ್ಸ್ಟ್ಯಾಕಲ್ ರೀತಿ ಪಾಕಿಸ್ತಾನ ಅಂತಕ್ಕಂಥ ಒಂದು ರಾಷ್ಟ್ರ ಇದೆ. ಒಂದು ವೇಳೆ ಈ ಚಾಬಾರ್ ಪೋರ್ಟ್ ಇವತ್ತೇನು ಸಕ್ಸಸ್ಫುಲ್ ಆಗಿ ನಡೀತಾ ಇದೆ, ಇದು ಮತ್ತಷ್ಟು ಸಕ್ಸಸ್ಫುಲ್ ಆದಾಗ ಭಾರತ ಇದನ್ನ ಬಳಕೆ ಮಾಡಿಕೊಂಡು ಇಡೀ ಮಧ್ಯಪ್ರಾಚ್ಯವನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಅಫ್ಘಾನಿಸ್ತಾನಕ್ಕೆ ಕೂಡ ಇರಾನ್ ಮೂಲಕವಾಗಿ ರೈಲು ಮಾರ್ಗವನ್ನು ಆಲ್ರೆಡಿ ಸೃಷ್ಟಿ ಮಾಡಲಾಗಿದೆ. ಅಲ್ಲಿಗೆ ಸಾಕಷ್ಟು ಈಗೇನು ಭಾರತ ಯಾವುದೇ ಏಡನ್ನು ಅಫ್ಘಾನಿಸ್ತಾನಕ್ಕೆ ಕೊಟ್ಟರು ಈ ಚಾಬಾರ್ ಪೋರ್ಟ್ ಮೂಲಕವಾಗಿ ಹೋಗ್ತಾ ಇದೆ. ಇದು ಅಷ್ಟೇ ಅಲ್ಲ, ಮುಂಬರುವಂತಹ ದಿನಗಳಲ್ಲಿ ಪಾಶ್ಚಾತ್ಯ ರಾಷ್ಟ್ರಗಳು, ಅದರಲ್ಲೂ ಪ್ರಮುಖವಾಗಿ ಇವತ್ತು ಅಮೆರಿಕ ಇರಾನ್ ಸಂಬಂಧ ಸರಿ ಇಲ್ಲ. ಒಂದು ವೇಳೆ ಆ ಸಂಬಂಧಗಳು ಸರಿಯಾದಂಥ ಸಂದರ್ಭದಲ್ಲಿ ಇದೇ ಚಾಬಾರ್ ಪೋರ್ಟ್ ಇಡೀ ಒಂದು ಮಧ್ಯಪ್ರಾಚ್ಯ, ಒಂದು ರಷ್ಯಾದವರೆಗೂ ಕೂಡ ಕನೆಕ್ಷನ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ, ಕನೆಕ್ಟಿವಿಟಿಯನ್ನು ಕ್ರಿಯೇಟ್ ಮಾಡೋದಕ್ಕೆ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸುತ್ತೆ. ಒಂದು ವೇಳೆ ಪಾಶ್ಚಾತ್ಯ ರಾಷ್ಟ್ರಗಳೇನಾದರೂ ಇದನ್ನು ಬಳಕೆ ಮಾಡಿಕೊಂಡು ಅಫ್ಘಾನಿಸ್ತಾನವನ್ನು ರೀಚ್ ಮಾಡೋದಕ್ಕೆ ಶುರು ಮಾಡಿಬಿಟ್ರೆ ಅಲ್ಲಿ ಪಾಕಿಸ್ತಾನ ಅಂತಕ್ಕಂಥ ರಾಷ್ಟ್ರದ ಔಚಿತ್ಯನೇ ಇಲ್ಲ. ಆ ಪಾಕಿಸ್ತಾನಕ್ಕೆ ಏನೊಂದು ಇಂಪಾರ್ಟೆನ್ಸ್ ಇದೆ, ಸ್ಟ್ರಾಟಜಿಕಲಿ ಉತ್ತಮವಾದಂಥ ಒಂದು ಸ್ಥಳದಲ್ಲಿ ಇದೆ ಅಂತ, ಆ ಒಂದು ಸ್ಟ್ರಾಟಜಿಕಲಿ ಉತ್ತಮವಾದಂಥ ಸ್ಥಳ ಅಂತಕ್ಕಂಥ ಒಂದು ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ಏನಿದೆ, ಆ ಒಂದು ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ಅನ್ನೇ ಪಾಕಿಸ್ತಾನ ಕಳೆದುಕೊಳ್ಳುತ್ತೆ. ಆಲ್ರೆಡಿ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಪಯೋಗ ಇಲ್ಲದಂಥ ಒಂದು ಪರಿಸ್ಥಿತಿ ಬಂದಿದೆ. ಇನ್ನೂ ಕೂಡ ಡಸ್ಟ್ಬಿನ್ ಸೇರುವಂಥ ಪರಿಸ್ಥಿತಿಗೆ ಬಂದು ತಲುಪಿಬಿಡುತ್ತೆ. ಅದೊಂದೇ ತಲುಪೋದಿಲ್ಲ, ಬದಲಾಗಿ $50 ಬಿಲಿಯನ್ ಅನ್ನು ಇನ್ವೆಸ್ಟ್ ಮಾಡಿ ಸಿಪೆಕ್ ಅನ್ನು ಏನು ಚೀನಾ ನಿರ್ಮಾಣ ಮಾಡ್ತಾ ಇದೆ, ಅದು ಕೂಡ ಸಂಪೂರ್ಣವಾಗಿ ನೆಲ ಕಚ್ಚಿ ಹೋಗುತ್ತೆ. ಆಲ್ರೆಡಿ ನೆಲ ಕಚ್ಚಿರೋದು ಭೂಮಿಯ ಮೇಲೆ ಬಿದ್ದು ಅದರ ಮೇಲೆ ಮಣ್ಣು ಹಾಕಿ ಮುಚ್ಚಬೇಕಾದಂಥ ಸ್ಥಿತಿಗೆ ಬಂದು ತಲುಪಿಬಿಡುತ್ತೆ. ಆ ರೀತಿಯಾದಾಗ ಏನಾಗುತ್ತೆ, ಒಂದು ಕಡೆ ಚೀನಾಕ್ಕೆ ದೊಡ್ಡ ಮಟ್ಟದಲ್ಲಿ ಲಾಸು, ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದಲ್ಲಿ ಲಾಸು. ಇವೆಲ್ಲದಕ್ಕೂ ಮುಖ್ಯವಾಗಿರ್ತಕ್ಕಂಥ ಕಾರಣ ಒಂದು ಅಲ್ಲಿರ್ತಕ್ಕಂಥ ಒಂದು ಆಡಳಿತ, ಅದರಲ್ಲೂ ಪ್ರಮುಖವಾಗಿ ಇತ್ತೀಚೆಗಷ್ಟೇ ಸಾವನ್ನಪ್ಪಿರ್ತಕ್ಕಂಥ ಇಬ್ರಾಹಿಂ ರೈಸಿ, ಅದೇ ರೀತಿಯಾಗಿ ಅಲ್ಲಿಯ ವಿದೇಶಾಂಗ ಸಚಿವ, ಅದೇ ರೀತಿಯಾಗಿ ಇವತ್ತು ಅಲ್ಲಿ ಆಡಳಿತದಲ್ಲಿರ್ತಕ್ಕಂಥ ನಾಯಕರೇನಿದ್ದಾರೆ ಅವರೆಲ್ಲರೂ ಪ್ರಮುಖ ಕಾರಣ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಬ್ಯಾಕ್ ಆಫ್ ದಿ ಮೈಂಡ್ ಚೀನಾದ ಮನಸ್ಥಿತಿಗೆ ಬಂದಿದ್ರೆ
ಚೀನಾನೇ ಮಾಡಿದೆ ಅಂತ ನಾವು ಹೇಳ್ತಾ ಇಲ್ಲ, ಚೀನಾದ ಮನಸ್ಥಿತಿಗೆ ಬಂದಿದ್ದೇ ಆಗಿದ್ರೆ ಅದೂ ಕೂಡ ಇಂಥ ಒಂದು ಕಾರ್ಯದಲ್ಲಿ ಒಂದು ಯೋಚನೆಯನ್ನು ಮಾಡಿರ್ಬೋದು, ಅಥವಾ ಈ ಸಾವಿನಿಂದ ಲಾಭವನ್ನು ಮಾಡ್ಕೊಳ್ಳೋ ಪ್ರಯತ್ನವನ್ನಾದರೂ ಮಾಡ್ಬೋದು. ಈಗ ನಾವು ಸ್ಟ್ರಾಟಜಿಕಲಿ ನೋಡಿದಾಗ, ಅಂತಾರಾಷ್ಟ್ರೀಯ ಸಂಬಂಧಗಳ ಆಧಾರದಲ್ಲಿ ನೋಡಿದಾಗ ನಿಸ್ಸಂಶಯವಾಗಿ ಚೀನಾ ಮತ್ತು ಇರಾನ್ ಉತ್ತಮವಾದಂಥ ಸಂಬಂಧದಲ್ಲಿದೆ, ಆದರೆ ಅತ್ಯುತ್ತಮ ಸಂಬಂಧ ಇಲ್ಲ. ಯಾಕಂದರೆ $400 ಬಿಲಿಯನ್ ತೈಲ ಒಂದು ಒಪ್ಪಂದವನ್ನು ಚೀನಾ ಏನು ಮಾಡ್ಕೊಂಡಿತ್ತು, ಅದನ್ನು ಕೂಡ ಈಗ ಒಂದು ಸ್ಟಾಪ್ ಮಾಡಿರುವಂಥದ್ದು, ಅದು ಕೂಡ ತಟಸ್ಥವಾಗಿ ಹೋಗಿದೆ. ಆ ಒಪ್ಪಂದ ಕೂಡ ಈಗ ನಡೀತಾ ಇಲ್ಲ. ಹೀಗಾಗಿ ಒಂದು ಕಡೆ ಇರಾನಿಗೆ ದೊಡ್ಡ ಮಟ್ಟದಲ್ಲಿ ಲಾಸ್ ಕೂಡ ಆಯಿತು. ಈಗ ಅಲ್ಲಿಯ ನಾಯಕತ್ವವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿಗೆ ಇರಾನ್ ಬಂದಿರುವಂಥದ್ದು. ಹೀಗಾಗಿ ಭಾರತಕ್ಕೆ ಒಂದು ಪಾಠವನ್ನು ಕಲಿಸೋದಕ್ಕೋ ಅಥವಾ ಇರಾನ್ಗೆ ಪಾಠವನ್ನು ಕಲಿಸೋದಕ್ಕೆ ಈ ಚೀನಾ ಅಥವಾ ಚೀನಾ ಪ್ರೇರಿತವಾಗಿರ್ತಕ್ಕಂಥ ರಾಷ್ಟ್ರ ಅಥವಾ ಚೀನಾದ ಹಾಕಿದಂಥ ರೊಟ್ಟಿ ಮೇಲೆ ಬದುಕ್ತಾ ಇರುವಂಥ ನಿಯತ್ತು ಇಲ್ತಕ್ಕಂಥ ಒಂದು ನಾಯಿಯ ಸ್ಥಾನದಲ್ಲಿರ್ತಕ್ಕಂಥ ಪಾಕಿಸ್ತಾನ ಅಂತ ರಾಷ್ಟ್ರ ಕಾರಣ ಆಗ್ತಾ ಇದೆಯವ ಅಂತೇಳಿ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಒಂದು ವೇಳೆ ಇದರ ಹಿಂದೆ ಅವರ ಕೈವಾಡ ಇಲ್ಲ ಅಂದ್ರೂ ಕೂಡ ಈ ಸಾವಿನ ಲಾಭವನ್ನು ಪಡೆದುಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂಥ ಕಸರತ್ತನ್ನು ಅವರು ಬಿಡೋದಿಲ್ಲ. ಅದು ಒಂದನೇ ಅಂಶವನ್ನು ಗಮನಿಸಬೇಕಾಗುತ್ತೆ. ಎರಡನೇದಾಗಿ ನಾವು ಇಲ್ಲಿ ಬರ್ತೀವಿ, ಅಮೇರಿಕ. ಯಾಕೆ ಅಮೇರಿಕ? ಈಗ ಸಾವನ್ನಪ್ಪಿದಂಥ ಇಬ್ರಾಹಿಂ ರೈಸಿ ಇದ್ದಾರಲ್ಲ, ಅವರ ಮೇಲೆ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ದಿಗ್ಬಂಧನವನ್ನು ಹಾಕುವಂಥದ್ದು, ಅವರ ವಾರಂಟನ್ನು ಇಶ್ಯೂ ಮಾಡುವಂಥದ್ದು ಸೇರಿದಾಗೆ ಸಾಕಷ್ಟು ಪ್ರಯತ್ನಗಳನ್ನು ಅಮೆರಿಕ ಮಾಡಿದೆ. ಯಾಕಂದರೆ ಅದನ್ನು ಕಟ್ಟಿ ಹಾಕಬೇಕು ಇರಾನನ್ನು ಅಂತೇಳಿ. ಇರಾನ್ ಮೇಲೆ ಇವತ್ತು 400ಕ್ಕೂ ಅಧಿಕವಾಗಿರ್ತಕ್ಕಂಥ ಸ್ಯಾಂಕ್ಷನ್ಸ್ಗಳನ್ನು ಆಲ್ರೆಡಿ ಹೇರಲಾಗಿದೆ. ಅಲ್ಲಿರ್ತಕ್ಕಂಥ ಮಾನವ ಹಕ್ಕುಗಳ ಉಲ್ಲಂಘನೆ ಆಧಾರದಲ್ಲಿರ್ಬೋದು, ಅಥವಾ ಇನ್ನೇನು ಕೆಲವೇ ಸಮಯದಲ್ಲಿ ಇರಾನ್ ಅಂತಕ್ಕಂಥ ರಾಷ್ಟ್ರ ಒಂದು ನ್ಯೂಕ್ಲಿಯರ್ ರಾಷ್ಟ್ರವಾಗುವುದಕ್ಕೆ ಅತ್ಯಂತ ಹತ್ತಿರದಲ್ಲಿದೆ ಅಂತೇಳಿ ಇವತ್ತು ಅಂತಾರಾಷ್ಟ್ರೀಯ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ. ಇರಾನ್ ಅಂತ ರಾಷ್ಟ್ರ ಒಂದು ವೇಳೆ ಏನಾದರೂ ನ್ಯೂಕ್ಲಿಯರ್ ಅಟಮ್ ಇರ್ತಕ್ಕಂಥ ನ್ಯೂಕ್ಲಿಯರ್ ಬಾಂಬ್ ಇರ್ತಕ್ಕಂಥ ರಾಷ್ಟ್ರವಾಗಿ ಹೊರಹೊಮ್ಮಿದ್ದೆ ಆದರೆ ಇಡೀ ವಿಶ್ವದ ಭದ್ರತೆಗೆ ದೊಡ್ಡ ಮಟ್ಟದ ಧಕ್ಕೆ ತರುವಂಥ ಸಾಧ್ಯತೆ ಇದೆ ಅನ್ನುವಂಥ ನಂಬಿಕೆ ಅಮೆರಿಕದ್ದು ಕೂಡ ಆಗಿರುವಂಥದ್ದು. ಅದಷ್ಟೇ ಅಲ್ಲ, ಉಕ್ರೇನ್ ವಾರ್ನ ಸಂದರ್ಭದಲ್ಲಿ ರಷ್ಯಾದ ಪರವಾದಂಥ ಒಂದು ಒಲವನ್ನು ತೋರಿದಂಥದ್ದು, ಇವತ್ತು ಚೀನಾಕ್ಕೆ ಸಾಕಷ್ಟು ಸಹಾಯವನ್ನು ಮಾಡ್ತಿರುವಂಥದ್ದು ರಾಷ್ಟ್ರಗಳಲ್ಲಿ ಒಂದು ಇರಾನ್ ಅಂತಕ್ಕಂಥದ್ದು ಕೂಡ ನಂಬಿಕೆ ಅಮೆರಿಕದ ಪಾಲಿಗೆ ಇರತಕ್ಕಂಥದ್ದು. ಇರಾನ್ ಮತ್ತು ಚೀನಾ ಸಂಬಂಧ ಹೇಗೆ ಇದ್ರೂ ಕೂಡ ಹೊರಗಡೆಯಿಂದ ನಿಂತು ನೋಡಿದಾಗ ಅಮೆರಿಕಕ್ಕಿಂತ ಉತ್ತಮವಾದಂಥ ಸಂಬಂಧ ನಿಸ್ಸಂಶಯವಾಗಿ ಇರಾನ್ ಮತ್ತೆ ಚೀನಾ ಹೊಂದಿದ್ದು ನಾವು ಕಂಡು ಬರ್ತಾ ಇದೆ. ಜೊತೆಗೆ ಮೊನ್ನೆ ಭಾರತ ಕೂಡ ಈ ಒಂದು ಇತ್ತೀಚೆಗೆ ಒಪ್ಪಂದವನ್ನು ಮಾಡಿಕೊಂಡಾಗ ಚಾಬಾರ್ ಪೋರ್ಟ್ಗೆ ಸಂಬಂಧಪಟ್ಟ ಹಾಗೆ ಅಮೆರಿಕ ಒಂದು ಹೇಳಿಕೆಯನ್ನು ಕೊಟ್ಟಿತ್ತು. ನಾವು ಒಂದು ವೇಳೆ ಸ್ಯಾಂಕ್ಷನ್ ಅನ್ನು ಹಾಕಿದ್ರೂ ಹಾಕುವಂಥ ಸಾಧ್ಯತೆಯನ್ನು ತಳ್ಳಿ ಹಾಕೋದಿಲ್ಲ, ಭಾರತದ ಮೇಲೆ ಹಾಕ್ತಾ ಇದ್ರು ಈ ಒಂದು ಇರಾನ್ ಜೊತೆಯಲ್ಲಿ ಸಂಬಂಧವನ್ನು ಹೊಂದಿರತಕ್ಕಂಥ ಕಂಪನಿಗಳ ಮೇಲೆ ಹಾಕಬಹುದು ಅನ್ನಕ್ಕಂಥ ಮಾತುಗಳನ್ನು ಅಮೆರಿಕ ಹೇಳಿತ್ತು. ಹೀಗಾಗಿ ಸಹಜವಾಗಿ ಒಂದು ಇರಾನ್ ಅಂತಕ್ಕಂಥ ರಾಷ್ಟ್ರ ಅಮೆರಿಕ ವಿರೋಧಿ ರಾಷ್ಟ್ರವಾಗಿರ್ತಕ್ಕಂಥದ್ದು ಎಲ್ಲರಿಗೆ ಗೊತ್ತಿರುವಂಥ ವಿಚಾರವಾಗಿರುವಂಥದ್ದು. ಇನ್ನು ಅಲ್ಲಿಯ ಒಂದು ಸೇನೆ ಏನಿದೆ, ಸೇನೆಯ ಕಮಾಂಡರನ್ನು ಕೂಡ ಇರಾಕ್ನಲ್ಲಿ ಅಮೆರಿಕದ ಡ್ರೋನ್ ಹತ್ಯೆ ಮಾಡಿರ್ತಕ್ಕಂಥ ಸಿಟ್ಟು ಕೂಡ ಇರಾನ್ಗೆ ಇತ್ತು. ಅದಷ್ಟೇ ಅಲ್ಲ, ಸೌದಿ ಅರೇಬಿಯಾ ಇರ್ಬೋದು ಅಥವಾ ಇರಾಕ್ನಲ್ಲಿರ್ತಕ್ಕಂಥ ಅಮೆರಿಕದ ಕಾನ್ಸುಲೇಟ್ ಇರ್ಬೋದು, ಅಲ್ಲಿರ್ತಕ್ಕಂಥ ಮಿಲಿಟರಿ ಇನ್ಸ್ಟಾಲೇಷನ್ಸ್ಗಳಿರ್ಬೋದು, ಅದನ್ನು ನೇರವಾಗಿ ಟಾರ್ಗೆಟ್ ಮಾಡದೇ ಇದ್ರು ಅದರ ಸುತ್ತಮುತ್ತ ಮಿಸೈಲನ್ನು ಹಾರಿಸಿದೆ ಅಂತಕ್ಕಂಥ ನಂಬಿಕೆ ಕೂಡ ಇವತ್ತು ಅಮೆರಿಕಾಗೆ ಇರ್ತಕ್ಕಂಥದ್ದು. ಹೀಗಾಗಿ ಇರಾನ್ನ ಬಲವನ್ನು ಕುಗ್ಗಿಸೋದಕ್ಕೋಸ್ಕರ, ತನಗೆ ಬೇಕಾಗಿರ್ತಕ್ಕಂಥ ಒಂದು ರಾಜಕೀಯ ವ್ಯವಸ್ಥೆಯನ್ನು ಅಲ್ಲಿ ತರೋದಕ್ಕೋಸ್ಕರ ರಿಜಿಮ್ ಚೇಂಜ್ ಭಾಗವಾಗಿ ಅಮೆರಿಕ ಏನಾದರೂ ಇಂಥ ಒಂದು ಕೆಲಸವನ್ನು ಮಾಡಿದೆಯಾ ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ದಾವೆ. ಹಾಗಂತ ಅಮೆರಿಕನೇ ಮಾಡಿದೆ ಅಂತಲ್ಲ, ಬದಲಾಗಿ ಅಮೆರಿಕ ಈ ರೀತಿಯಾಗಿ ಮಾಡಿರುವ ಸಾಧ್ಯತೆ ಇದೆ ಅಂತಕ್ಕಂಥ ಚರ್ಚೆಗಳಂತೂ ಖಂಡಿತವಾಗಿ ಮತ್ತು ನಿಸ್ಸಂಶಯವಾಗಿ ನಡೀತಾ ಇದ್ದಾವೆ. ಹೀಗಾಗಿ ಅಮೆರಿಕಕ್ಕೆ ಈ ಸಾವಿನ ಹಿಂದೆ ಅದು ನೇರವಾದಂಥ ಪಾತ್ರ ಇಲ್ಲದೆ ಇದ್ರೂ ಕೂಡ ಇದನ್ನು ಲಾಭವನ್ನಾಗಿ ಬದಲಾವಣೆ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂದರೆ ಇವತ್ತು ಈ ಒಂದು ಇಬ್ರಾಹಿಂ ರೈಸಿ ಒಂದು ಕಡೆಯಿಂದ ಭಾರತದ ಜೊತೆ ಉತ್ತಮ ಸಂಬಂಧವನ್ನು ಹೊಂದಿಕೊಳ್ಳುವಂಥ ವಿಚಾರದಲ್ಲಿರ್ಬೋದು, ಈ ಎಲ್ಲ ವಿಚಾರದಲ್ಲಿ ಉತ್ತಮ ಒಂದು ನಾಯಕತ್ವ ಇದ್ದರೂ ಕೂಡ ಒಂದು ಮಾನವ ಹಕ್ಕುಗಳನ್ನು ತುಳಿತ ಮಾಡೋದ್ರಲ್ಲಿ, ಅಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಮೇಲೆ ಒಂದು ಹಿಜಾಬ್ ಕಾರಣದಿಂದಾಗಿಯೇ ಎಷ್ಟೆಲ್ಲ ಹಿಂಸಾಚಾರಗಳನ್ನ ಮಾಡಲಾಗಿದೆ. ಅದಷ್ಟೇ ಅಲ್ಲ, ನಾನು ನಿನ್ನೆ ಕೂಡ ಹೇಳ್ತಾ ಇದ್ದೆ, ಇದೇ ಇಬ್ರಾಹಿಂ ರೈಸಿಯನ್ನ ಬುಚರ್ ಆಫ್ ತೆಹರಾನ್ ಅಂತ ಕೂಡ ಕರೀತಾ ಇದ್ರು. ಯಾಕಂದರೆ 1988ರಲ್ಲಿ ಸುಮಾರು 2500ರಿಂದ 30,000ವರೆಗೂ ಪೊಲಿಟಿಕಲ್ ಅಪೋನೆಂಟ್ಗಳನ್ನು ಗಲ್ಲಿಗೆ ಏರಿಸಲಾಗುತ್ತೆ. ಅದು ಕೂಡ ಓಪನ್ ಆಗಿ, ಹೊರಗಡೆನೇ ಒಂದು ಕ್ರೇನ್ಗೆ ನೇತು ಹಾಕಿನೋ ಯಾವುದೋ ಹೊರಗಡೆನೇ ಓಪನ್ ಆಗಿರ್ತಕ್ಕಂಥ ಜನರು, ಎಷ್ಟೋ ಜನ ಮಕ್ಕಳ ಮುಂದೆ, ಪುಟ್ಟ ಮಕ್ಕಳ ಮುಂದೆ ಅವರ ತಂದೆ ತಾಯಿಯನ್ನು ಗಲ್ಲಿಗೆ ಹಾಕಿದಂಥ ಅಂಶಗಳು ಕೂಡ ಇದ್ದಾವೆ, ಉದಾಹರಣೆಗಳು ಕೂಡ ಇದ್ದಾವೆ. ಹೀಗಾಗಿ ನಿನ್ನೆ ಈತ ಸಾವನ್ನಪ್ಪಿದ್ದಾರೆ ಅಂತಿದ್ದ ಹಾಗೆಯೇ ಹೊರಗಡೆ ಇರ್ತಕ್ಕಂಥ ಇರಾನಿಯರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸೆಲೆಬ್ರೇಟ್ ಮಾಡಿದ್ದಾರೆ, ಅಲ್ಲಿ ಒಂದು ಪಟಾಕಿಗಳನ್ನ ಸಿಡಿಸಿದ್ದಾರೆ. ಈ ಎಲ್ಲ ಅಂಶಗಳನ್ನು ಗಮನಿಸ್ತಾ ಇದ್ರೆ ಖಂಡಿತವಾಗಿ ಇದರಲ್ಲಿ ಬೇರೆ ಕೈವಾಡ ಇರಬಹುದು, ಅಥವಾ ಅಮೆರಿಕದ ನೇರವಾದ ಕೈವಾಡ, ಪರೋಕ್ಷವಾದ ಕೈವಾಡ, ಅದು ಯಾವುದೂ ಇಲ್ಲ ಅಂದ್ರೂ ಕೂಡ ಈ ಸಾವಿನಿಂದ ಕಾರಣದಿಂದಾಗಿ ಇಲ್ಲಿ ರಿಜಿಮ್ ಚೇಂಜ್ಗೆ ಏನಾದರೂ ಒಂದು ಅವಕಾಶ ಸಿಗಬಹುದಾ ಅಂತ ನೋಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹೀಗಾಗಿ ಅಮೆರಿಕ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಮೂರನೇದಾಗಿ ನಾವು ನೋಡಬೇಕಾಗಿರೋದು ಇಸ್ರೇಲ್ ಯಾಕೆ ಮುಖ್ಯವಾಗುತ್ತೆ ಅಂತ ಒಂದು ವಿಚಾರವನ್ನು ನೋಡೋಣ. ಇಸ್ರೇಲ್ ಮತ್ತು ಇರಾನ್ನ ಸಂಬಂಧ ಹೇಗಿದೆ ಅಂತೇಳಿ ಇವತ್ತು ನಾವು ನೋಡಿದ್ದೀವಿ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಚ್ಚರಿ ಅನಿಸುವ ಹಾಗೆ ಇಸ್ರೇಲ್ ಮತ್ತು ಸೌದಿ ಅರೇಬಿಯಾದ ಸಂಬಂಧ ಸುಧಾರಿಸುವುದಕ್ಕೆ ಲಕ್ಷಣಗಳಾದರೂ ಗೋಚರಿಸೋದಕ್ಕೆ ಶುರುವಾಗಿದ್ದಾವೆ. ಮೊನ್ನೆ ಏನಾದರೂ ಅಲ್ಲಿ ಹಿಜ್ಬುಲ್ಲಾದಿಂದ ದಾಳಿ ಆಗಿರದೇ ಇದ್ದಿದ್ರೆ, ಹಮಾಸ್ ಏನಾದರೂ ಒಂದು ವೇಳೆ ದಾಳಿಯನ್ನು ಮಾಡಿರದೇ ಇದ್ದಿದ್ರೆ ಇಸ್ರೇಲ್ ಮೇಲೆ, ಇಲ್ಲಿ ಒಂದು ಸಂಬಂಧ ಆಲ್ರೆಡಿ ವೃದ್ಧಿ ಆಗುವಂಥ ಲಕ್ಷಣಗಳು ಗೋಚರವಾಗ್ತಾ ಇತ್ತು, ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇತ್ತು ಕೂಡ.
ಆದರೆ ಹಾಗಾಗಲಿಲ್ಲ. ಯಾಕಂದರೆ ಅಲ್ಲಿ ಈ ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ದಾಳಿ ಮಾಡಿ 7,000ಕ್ಕೂ ಅಧಿಕ ಇಸ್ರೇಲಿಯರನ್ನು ಅತ್ಯಂತ ನಿರ್ದಯವಾಗಿ ಹತ್ಯೆಯನ್ನು ಮಾಡಿದ್ದಾರೆ. ಆ ಹತ್ಯೆಯ ಹಿಂದೆ ಅವರಿಗೆ ಸಪೋರ್ಟ್ ಸಿಸ್ಟಮ್ ಆಗಿ ಕೂಡ ಇದೇ ಇರಾನ್ ಇತ್ತು ಅನ್ನುವಂಥ ನಂಬಿಕೆ ಇಸ್ರೇಲ್ಗೆ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇಬ್ರಾಹಿಂ ರೈಸಿ ಇರ್ಬೋದು ಅಥವಾ ಈ ಸಾವಿಗೀಡಾಗಿರ್ತಕ್ಕಂಥ ವಿದೇಶಾಂಗ ಸಚಿವ ಇರ್ಬೋದು, ಅಲ್ಲಿಯ ನಾಯಕತ್ವ ಇರ್ಬೋದು, ಮಿಲಿಟರಿ ಇರ್ಬೋದು, ಓಪನ್ ಆಗಿ ಹೇಳ್ತಾರೆ ಜ್ಯೂಸ್ಗಳಿಗೆ ಬದುಕುವಂಥ ಅಧಿಕಾರ ಇಲ್ಲ. ನಮಗೇನಾದರೂ ಒಂದು ದೊಡ್ಡ ಅಣುಬಾಂಬ್ ನಮ್ಮ ಹತ್ರ ಇದ್ದಿದ್ರೆ ನಾವು ಅವರ ಮೇಲೆ ಹಾಕಿ ಇಡೀ ಇಸ್ರೇಲನ್ನು ನಿರ್ನಾಮ ಮಾಡ್ತಿದ್ವಿ ಅಂತ ಓಪನ್ ಸ್ಟೇಟ್ಮೆಂಟ್ಗಳನ್ನು ಕೂಡ ಸಾಕಷ್ಟು ಬಾರಿ ಕೊಟ್ಟಿದ್ದಾರೆ. ಇವತ್ತು ಇರಾನ್ ನ್ಯೂಕ್ಲಿಯರ್ ಶಕ್ತಿಯಾಗಿ ಹೊರಹೊಮ್ಮೋದ ಸಾಧ್ಯತೆಗಳು ತೆರೆದಿಟ್ಟುಕೊಳ್ತಾ ಇರುವಂಥ ಬೆನ್ನಲ್ಲೇ ಇಸ್ರೇಲ್ ಮೇಲೆ ಅಷ್ಟೇ ದೊಡ್ಡ ಮಟ್ಟದ ಒಂದು ಆತಂಕದ ಕಾರ್ಮೋಡಸ್ ಕವಿತಾ ಇದೆ. ಯಾಕಂದರೆ ಒಂದು ವೇಳೆ ನಾವು ಇತ್ತೀಚೆಗಷ್ಟೇ ಗಮನಿಸಿದ್ವಿ, ಈ ಹಮಾಸ್ ಇರ್ಬೋದು ಅಥವಾ ಈ ಒಂದು ಹಿಜ್ಬುಲ್ಲಾ ಇರ್ಬೋದು, ಇವರೆಲ್ಲರೂ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಟಾರ್ಗೆಟನ್ನು ಇಸ್ರೇಲ್ ಮಾಡ್ತಾ ಇದೆಯಾ, ಅದರ ಜೊತೆಗೆ ಇರಾನ್ ಕೂಡ ನೇರವಾಗಿ ಸಾವಿರಾರು ಮಿಸೈಲ್ಸ್ಗಳನ್ನು ಹರಿಸಿತ್ತು. ಅದೃಷ್ಟವಶಾತ್ ಏನಂದರೆ ಇಸ್ರೇಲ್ ಬಳಿಯಲ್ಲಿ ಐರನ್ ಡೋಮ್ ಇದೆ, ಅವರು ಅದನ್ನು ಒಂದೇ ಒಂದು ಬಾಂಬ್ಗಳು ಕೂಡ ದೊಡ್ಡ ಮಟ್ಟದ ಹಾನಿ ಮಾಡೋದಕ್ಕೆ ಬಿಡಲಿಲ್ಲ. ಅಲ್ಲಿ ಡ್ರೋನ್ಗಳನ್ನು ಹಾರಿ ಬಿಡಲಾಯಿತು, ಮಿಸೈಲ್ಸ್ಗಳನ್ನು ಹಾರಿ ಬಿಡಲಾಗಿತ್ತು, ಇದು ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳನ್ನು ಕೂಡ ಹಾರಿಸಲಾಯಿತು. ಒಂದು ವೇಳೆ ಏನಾದರೂ ಇಸ್ರೇಲ್ ಬಳಿಯಲ್ಲಿ ಐರನ್ ಡೋಮ್ ಇರ್ಬೋದು ಅಥವಾ ಆ್ಯಂಟಿ ಬ್ಯಾಲಿಸ್ಟಿಕ್ ಸಿಸ್ಟಮ್ ಇರ್ಬೋದು, ಅವೇನಾದರೂ ಇಲ್ಲದೇ ಇದ್ದಂಥ ಪಕ್ಷದಲ್ಲಿ ಏನಾಗ್ತಾ ಇತ್ತು ಅಂತ ಊಹೆಯನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇಸ್ರೇಲ್ ಅನ್ನೋಂಥ ರಾಷ್ಟ್ರ ಈ ಭೂಮಿ ಮೇಲೆ ಇರ್ತಾ ಇತ್ತಂತ ಪ್ರಶ್ನೆಗಳು ಮೂಡುವಷ್ಟು ಮಟ್ಟದಲ್ಲಿ ದೊಡ್ಡ ಮಟ್ಟದ ದಾಳಿಯನ್ನು ಇದೇ ಇರಾನ್ ಸಂಘಟಿಸಿತ್ತು. ಹೀಗಾಗಿ ಸಹಜವಾಗಿ ಅನ್ಸೋದು ಏನಂದರೆ, ಇಸ್ರೇಲ್ನ ಮೊಸಾದ್ ಇದೆಯಲ್ಲ, ಬಹುತೇಕವಾಗಿ ಜನರಿಗೆ ಗೊತ್ತಿಲ್ಲ, ಬರೀ ಮೊಸಾದ್ ಎಲ್ಲ ಹೆಸರನ್ನು ಕೇಳಿದ್ದೀವಿ, ಅಲ್ಲಿರ್ತಕ್ಕಂಥ ಒಂದು ಗುಪ್ತಚರ ಇಲಾಖೆ. ಆದರೆ ಆ ಮೊಸಾದ್ ಒಳಗಡೆನೆ ಕಿಡೂಸ್ ಅಂತಕ್ಕಂಥ ಮತ್ತೊಂದು ಹಿಟ್ ಸ್ಕ್ವಾಡ್ ಇದೆ. ಈ ಕಿಡೂಸ್ ಯಾರು ಅಂತ ನೋಡೋದಾದರೆ ನಾವು ಮ್ಯೂನಿಚ್ ಒಲಿಂಪಿಕನ್ನು ನೆನಪು ಮಾಡ್ಕೊಳ್ಬೇಕು. 1983ರಲ್ಲಿ ಮ್ಯೂನಿಕ್ನಲ್ಲಿ ಒಲಿಂಪಿಕ್ ಆಗಿರುತ್ತಲ್ಲ, ಅವತ್ತು ಇಸ್ರೇಲ್ನ ಫುಟ್ಬಾಲ್ ಟೀಮನ್ನು ಪ್ಯಾಲಿಸ್ತಾನಿ ಬೆಂಬಲಿತ ಉಗ್ರರು ಹತ್ಯೆಯನ್ನು ಮಾಡಿರ್ತಾರೆ. ತದನಂತರದಲ್ಲಿ ಒಂದು ಆಪರೇಷನ್ ಐರನ್ ಫಿಶ್ ಶುರುವಾಗುತ್ತೆ. ಅದಾದಮೇಲೆ ದೊಡ್ಡ ಮಟ್ಟದಲ್ಲಿ ಆಪರೇಷನನ್ನು ಕ್ರಿಯೇಟ್ ಮಾಡಲಾಗುತ್ತೆ ಇಸ್ರೇಲ್ನಲ್ಲಿ. ಅವತ್ತು ಅಲ್ಲಿದ್ದಂಥ ಗೋಲ್ಡಿಬ್ರೇರ್ ಅಂತಕ್ಕಂಥ ಒಬ್ಬ 85 ವರ್ಷದ ಮಹಿಳೆ ಇದಕ್ಕೆ ಆದೇಶವನ್ನು ಕೊಟ್ಟಿರ್ತಾರೆ, ಅವತ್ತು ಅಲ್ಲಿ ಪ್ರಧಾನಿ ಇದ್ದಂಥವ್ರು. ಅದಾದಮೇಲೆ ಏನಾಗುತ್ತೆ, ಸುಮಾರು 2 ದಶಕಗಳ ಕಳೆದರೂ ಕೂಡ ಇಸ್ರೇಲ್ನವರು ಆ ಒಂದು ದಾಳಿಗೆ ಕಾರಣವಾದಂಥವ್ರನ್ನ, ಫಿನಾನ್ಷಿಯಲ್ ಸಪೋರ್ಟನ್ನು ಕೊಟ್ಟಂಥವ್ರನ್ನ, ಪ್ಲಾನಿಂಗಿಗೆ ಹೆಲ್ಪ್ ಮಾಡಿದಂಥವ್ರನ್ನ, ಆ ಉಗ್ರರನ್ನು, ಅವರ ಕುಟುಂಬದವರನ್ನ ಬಿಟ್ಟು ಬಿಡದೆ ಅವರನ್ನು ಹಂಟ್ ಮಾಡಿ ಹಾಕಿರುತ್ತೆ. ಅದರಲ್ಲಿ ದೊಡ್ಡ ಪ್ರಮಾಣದ ಪಾತ್ರವನ್ನು ಕಿಡೂಸ್ ಅಂತಕ್ಕಂಥ ಒಂದು ಹಿಟ್ ಸ್ಕ್ವಾಡ್ ವಹಿಸಿಕೊಂಡಿರುತ್ತೆ. ಅಂದರೆ ಇಸ್ರೇಲ್ ಮಾತನಾಡೋದಿಲ್ಲ, ಆದರೆ ವೈರಿಗಳ ಹೃದಯದಲ್ಲಿ ದೊಡ್ಡ ಮಟ್ಟದ ಭಯವನ್ನು ಹುಟ್ಟಿಸೋದಕ್ಕೆ ಇಸ್ರೇಲ್ ಯಾವುದೇ ಒಂದು ಅಸ್ತ್ರವನ್ನು ಕೂಡ ಕೈ ಬಿಡೋದಿಲ್ಲ. ಅಷ್ಟು ದೊಡ್ಡ ಮಟ್ಟದ ದಾಳಿಯನ್ನು ಸಂಘಟಿಸ್ಕೊಳ್ತಾ ಬಂದಿದೆ. ಆದರೆ ಈ ಬಾರಿ ಅಚ್ಚರಿ ಅಂದರೆ, ನಾವು ಇದಕ್ಕೆ ಕಾರಣ ಅಲ್ಲ, ಮುಂಚಿತವಾಗಿಯೇ ಇಸ್ರೇಲ್ ಘೋಷಣೆಯನ್ನು ಮಾಡ್ಕೊಂಡು ಬಿಟ್ಟಿದೆ. ಹೀಗಾಗಿ ನಾವು ಇಸ್ರೇಲ್ ಮಾತನ್ನು ನಂಬಿಕೊಳ್ಳುವಂಥ ಅವಕಾಶಗಳು ಕೂಡ ಇದ್ದಾವೆ. ಇಲ್ಲದೇ ಇಸ್ರೇಲ್ ಯಾವತ್ತೂ ಈ ರೀತಿಯಾಗಿ ಹೇಳ್ಕೊಳ್ಳೋದಿಲ್ಲ. ಅದು ಮಾಡಿದ್ರೆ ಅದು ಮಾಡಿದೆ ಅಂತೇಳಿ ಓಪನ್ ಆಗಿ ಹೇಳ್ಕೊಳ್ಳೋಂಥ ಒಂದು ರಾಷ್ಟ್ರ ಇಸ್ರೇಲ್ ಆಗಿರ್ತಕ್ಕಂಥದ್ದು. ಹಾಗಿದ್ರೆ ಇಸ್ರೇಲ್ಗೆ ಖಂಡಿತವಾಗಿ ಈ ಸಾವಿನ ಹಿಂದೆ ಇಸ್ರೇಲ್ ಇದೆಯಾ ಇಲ್ವಾ, ಅದು ಸೆಕೆಂಡ್ರಿ ಪ್ರಶ್ನೆ. ಆದರೆ ಅದು ಇಲ್ಲ ಅಂದರೂ ಕೂಡ ಈ ಸಾವಿನ ಲಾಭವನ್ನು ಇಸ್ರೇಲ್ ಕೂಡ ಪಡೆದುಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಹಿಂಜರಿಕೆಯನ್ನು ಮಾಡೋದಿಲ್ಲ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥ ವ್ಯಕ್ತಿ, ಈ ಒಂದು ಸಾವಿನಿಂದ ನೇರವಾದಂಥ ಲಾಭ ಯಾರಿಗಾಗುತ್ತೆ? ಇವತ್ತು ಇರಾನ್ನ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಆಮೀರ್ ಹುಸೇನ್ ಅಂತಕ್ಕಂಥ ವ್ಯಕ್ತಿ, ಈತ ಡೆಪ್ಯೂಟಿ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ವ್ಯಕ್ತಿ. ಈ ಒಂದು ಸಾವಿನ ಕಾರಣದಿಂದಾಗಿರುತ್ತೆ ನೇರವಾಗಿ ಈಗ ನೆಕ್ಸ್ಟ್ ಅವರೇ ಅಧ್ಯಕ್ಷ ಆಗುವಂಥದ್ದು, ಇರಾನ್ನ ಅಧ್ಯಕ್ಷ ಆಗುವಂಥದ್ದು. ಹೀಗಾಗಿ ಅವರ ಒಂದು ಟೀಮ್ ಇರ್ಬೋದು ಅಥವಾ ಅವರ ಪರವಾಗಿ ಕೆಲಸ ಮಾಡುವಂಥ ಟೀಮ್ ಇರ್ಬೋದು, ಈ ಸಾವಿನ ಹಿಂದೆ ಏನಾದರೂ ಪಾತ್ರವನ್ನು ವಹಿಸಿದೆಯಾ ಅಂತಕ್ಕಂಥ ಚರ್ಚೆ ಕೂಡ ಈಗ ಹುಟ್ಟಾಗ್ತಾ ಇದೆ. ಸಹಜವಾಗಿ ಅವರು ಇದರ ಹಿಂದೆ ಇಲ್ಲ ಅಂದರೂ ಕೂಡ ಈ ಸಾವಿನ ಲಾಭವನ್ನು ಆಮೀರ್ ಹುಸೇನ್ ಕೂಡ ಪಡೆದುಕೊಳ್ತಾರೆ. ಅಲ್ಲಿ ಅಧ್ಯಕ್ಷರಾಗಿ ಹೊರಹೊಮ್ಮುವಂಥ ಸಾಧ್ಯತೆಗಳು ದಟ್ಟವಾಗಿ ತೆರೆದುಕೊಳ್ತಾ ಇದ್ದಾವೆ. ಯಾಕಂದರೆ ಇವತ್ತು ಅಲ್ಲಿಯ ಒಂದು ಸುಪ್ರೀಂ ಲೀಡರ್ ಆಗಿರ್ತಕ್ಕಂಥ ಅಲಿ ಖಮ್ರೇನಿ ಏನಿದ್ದಾರೆ, ಅವರ ಒಂದು ವಿಚಾರದಲ್ಲಿ ಬಂದಂಥ ಸಂದರ್ಭದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ ಹೇಗೆ ಈ ಒಂದು ವಿಚಾರಗಳು ಅಲ್ಲಿ ಶೇಪಪ್ ಆಗ್ತಾ ಇದ್ದಾವೆ. ಇವತ್ತು ಭಾರತ ಕೂಡ ಇಲ್ಲಿ ಸಾಕಷ್ಟು ನೋವನ್ನು ವ್ಯಕ್ತಪಡಿಸ್ತಾ ಇದೆ. ಇವತ್ತು ಭಾರತದಲ್ಲಿ ರಾಷ್ಟ್ರಧ್ವಜವನ್ನು ಕೂಡ ಅರ್ಧದಲ್ಲಿ ಹಾರಿಸಲಾಗ್ತಾ ಇದೆ. ಯಾಕಂದರೆ ಇದನ್ನು ಒಂದು ಶೋಕದ ದಿನವನ್ನಾಗಿ ಭಾರತ ಕೂಡ ಆಚರಿಸ್ತಾ ಇದೆ. ಭಾರತಕ್ಕೆ ಬೇಕಾಗಿರ್ತಕ್ಕಂಥ ಒಬ್ಬ ಸ್ನೇಹಿತ ವ್ಯಕ್ತಿ ಆದಂಥವರು ಇಬ್ರಾಹಿಂ ರೈಸಿ ಅಂತಕ್ಕಂಥ ವ್ಯಕ್ತಿ. ಆದರೆ ಎಷ್ಟು ಇಲ್ಲಿ ಪ್ಲೇಯರ್ಸ್ಗಳಿದ್ದಾರೆ, ಎಷ್ಟು ಒಂದು ಇಂಟರ್ನ್ಯಾಷನಲ್ ಆಟಗಳು ನಡೀತಾ ಇದ್ದಾವೆ ಇವತ್ತಿನ ಸಂದರ್ಭದಲ್ಲಿ. ಕೇವಲ ರಷ್ಯಾ ಉಕ್ರೇನ್ ವಾರ್ ಮೇಲ್ನೋಟಕ್ಕೆ ನೋಡ್ತಾ ಇದ್ದೀವಿ. ಸುಮಾರು 18 ರಾಷ್ಟ್ರಗಳ ಮಧ್ಯದಲ್ಲಿ ಕಾನ್ಫ್ಲಿಕ್ಟ್ ನಡೀತಾ ಇದೆ. ಭಾರತ ಚೀನಾ ಮಧ್ಯದಲ್ಲೂ ಕೂಡ ಇವತ್ತು ಒಂದು ಕಾನ್ಫ್ಲಿಕ್ಟಿನ ಸನ್ನಿವೇಶ ಇರತಕ್ಕಂಥದ್ದು. ಇಂಥ ಒಂದು ಸನ್ನಿವೇಶದಲ್ಲಿ ಅಧಿಕಾರಕ್ಕಾಗಿ ಯಾವ ಹಂತಕ್ಕೂ ಕೂಡ ಹೋಗೋದಕ್ಕೆ ಇವತ್ತಿನ ರಾಜಕಾರಣಿಗಳು ಹಿಂಜರಿದಲ್ಲ. ಇವತ್ತಿನ ರಾಜಕಾರಣಿಗಳು ಇವತ್ತು ಇಬ್ರಾಹಿಂ ರೈಸ್ ಬಗ್ಗೆ ಏನು ಮಾತನಾಡ್ತಿದ್ದೀವಿ, ಇದೇ ವ್ಯಕ್ತಿ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಆಟಗಳನ್ನ ಆಡ್ಕೊಂಡು ಬಂದಿರೋಂಥ ವ್ಯಕ್ತಿನೇ. ಹೀಗಾಗಿ ಅಮೀರ್ ಹುಸೇನ್ ಏನಾದರೂ ಕಾರಣ ಇರ್ಬೋದಾ ಅಥವಾ ಅವರ ತಂಡ ಕಾರಣ ಇದೆಯಾ ಅಥವಾ ಇವ್ರು ಯಾರೂ ಕಾರಣ ಅಲ್ಲ, ಇದರ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ಬೋದು ಅಂತಕ್ಕಂಥ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದ್ದಾವೆ. ಇವೆಲ್ಲವನ್ನ ಹೊರತುಪಡಿಸಿ ಮತ್ತೊಬ್ಬ ವ್ಯಕ್ತಿ ಯಾರಿರ್ಬೋದು ಅಥವಾ ಮತ್ತೊಂದು ಸಂಘಟನೆ ಯಾವುದಿರ್ಬೋದು ಅಂತ ನಾವು ಗಮನಿಸೋದಾದರೆ ಅನಾಮಿಕರು. ಈ ಅನಾಮಿಕರು ಯಾರು ಬೇಕಾದರೂ ಆಗಿರ್ಬೋದು. ಯಾಕಂದರೆ ನಾವು ಇವತ್ತು ನೋಡ್ತಾ ಇದ್ದೀವಿ ಹೇಗೆ ನಡೀತಾ ಇದೆ ಇಲ್ಲಿ ಅನಾಮಿಕರು ಯಾಕೆ ಇದಕ್ಕೆ ಕಾರಣ ಆಗ್ತಾರೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗಬೇಕಾಗುತ್ತೆ.
ಅನಾಮಿಕರು ಯಾಕೆ ಕಾರಣ ಆಗ್ತಾರೆ ಅಂದರೆ ಇವತ್ತು ನಾವು ನೋಡ್ತೀವಿ ಈ ಒಂದು ಆರ್ಮ್ಸ್ ಲಾಬಿಗಳು ಇಡೀ ವಿಶ್ವಾದ್ಯಂತ ನಡೀತಾ ಇದ್ದಾವೆ. ಎಷ್ಟು ಯುದ್ಧಗಳು ನಡೀತಾವೋ ಅಷ್ಟು ಈ ಆರ್ಮ್ಸನ್ನು, ಈ ಅಮ್ಯುನೇಷನ್ಸ್ಗಳನ್ನು, ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡುವಂಥ ದೇಶಗಳು, ಕಂಪ್ನಿಗಳು ಲಾಭವನ್ನು ಪಡೆದುಕೊಳ್ತವೆ. ಎಲ್ಲ ಕಡೆ ಶಾಂತಿ ಇದ್ದರೆ ಇವರು ತಮ್ಮ ಶಟರನ್ನು ಬಂದ್ ಮಾಡ್ಕೊಂಡು, ದುಕಾನ್ ಬಂದ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಆದರೆ ಅದಕ್ಕೆ ಒಪ್ಪಿಕೊಳ್ಳೋದಿಲ್ಲ. ಹೀಗಾಗಿ ಇವತ್ತು ಇರಾನ್, ನಾವು ಇಲ್ಲಿ ರಷ್ಯಾ ಉಕ್ರೇನ್ ವಾರ್ ನಡೀತಾ ಇದ್ದೀವಿ, ಇಷ್ಟು ವರ್ಷ ನಡೆಯುತ್ತೆ, 2 ವರ್ಷಕ್ಕಿಂತ ಹೆಚ್ಚು ನಡೆಯುತ್ತೆ ಅಂತ ಯಾರೂ ಊಹೆ ಮಾಡ್ಕೊಂಡಿರಲಿಲ್ಲ. ರಷ್ಯಾ ಅಂತ ಪವರ್ ಮುಂದೆ ಉಕ್ರೇನ್ ನಿಲ್ಲುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಆದರೆ ಉಕ್ರೇನ್ಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಶಸ್ತ್ರಾಸ್ತ್ರಗಳ ಪೂರೈಕೆ ಆಗ್ತಾ ಇದೆ, ಯಾವೆಲ್ಲ ರಾಷ್ಟ್ರಗಳು ಮಾಡ್ತಾ ಇದ್ದಾವೆ, ಅದನ್ನು ಮಾಡ್ತಾ ಇರುವಂಥ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಕಂಪನಿಗಳು ಯಾವುದು, ಅವುಗಳ ಶೇರ್ ಎಷ್ಟು ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ, ಅವು ಎಷ್ಟು ಲಾಭವನ್ನು ಮಾಡ್ಕೊಳ್ತಾ ಇದ್ದಾವೆ ಅಂತ ನೋಡಿದಾಗ ಯುದ್ಧಗಳು ಕೂಡ, ಈ ರಕ್ತ ಕೂಡ, ಜನರ ರಕ್ತ ಕೂಡ ದೊಡ್ಡ ಮಟ್ಟದ ಲಾಭವಾಗಿ ಬದಲಾವಣೆ ಮಾಡಿಕೊಳ್ಳುವಂಥ ಆರ್ಮ್ಸ್ ಲಾಬಿಗಳು ದೊಡ್ಡ ಮಟ್ಟದಲ್ಲಿದ್ದಾವೆ. ಅವ್ರು ಏನಾದರೂ ಕಾರಣ ಆಗಿರ್ಬೋದಾ? ಅಥವಾ ಇಸ್ರೇಲ್ನ ವಿರೋಧಿಗಳೇ ಈ ಒಂದು ಸಾವಿಗೆ ಕಾರಣ ಆಗಿ ಅದನ್ನು ಇಸ್ರೇಲ್ನ ಎಳೆದು ತಂದು ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡಿಸೋದಕ್ಕೆ ಪ್ರಯತ್ನಗಳಾಗಿ ಕೂಡ ಇಂಥ ಒಂದು ಕಾರಣಗಳಾಗಿದ್ದಾವ? ಅಥವಾ ಇರಾನ್ನಲ್ಲಿ ಆಂತರಿಕವಾಗಿರ್ತಕ್ಕಂಥ ಕಲಹವನ್ನು ಎಬ್ಬಿಸಿ ಆ ಇಡೀ ದೇಶದಲ್ಲಿ ಒಂದು ರೀತಿಯಿಂದ ನಾಗರಿಕ ಒಂದು ಹತ್ಯಾಕಾಂಡ ನಡೆಯೋದಕ್ಕೋ, ಅಥವಾ ಅಲ್ಲಿ ದೊಡ್ಡ ಮಟ್ಟದ ಒಂದು ರಿಜಿಮ್ ಚೇಂಜ್ ಆಗೋದಕ್ಕೋ, ಆಡಳಿತ ಚೇಂಜ್ ಆಗೋದಕ್ಕೋ ಕೂಡ ಕಾರಣ ಆಗಲಿ ಅನ್ನೋ ದೃಷ್ಟಿಯಿಂದಾಗಿ ಇರಾನ್ನ ಒಲ್ಲೇ ಇರ್ತಕ್ಕಂಥ ಜನರು ಈ ರೀತಿಯಾಗಿರುವಂಥ ಪ್ಲ್ಯಾನ್ ಮಾಡಿದ್ದಾರೋ, ಅಥವಾ ಇರಾನ್ ಸಂಪೂರ್ಣವಾಗಿ ನಿರ್ನಾಮ ಆಗಬೇಕು ಅನ್ನೋ ಉದ್ದೇಶದಿಂದ ಇರಾನ್ನ ವೈರಿಗಳು ಇಂಥ ಒಂದು ಪ್ಲ್ಯಾನನ್ನು ಮಾಡಿದ್ದಾರೆ, ಅಥವಾ ಇದು ಯಾವುದೂ ಅಲ್ಲ, ಇದು ಕೇವಲ ಒಂದು ಟೆಕ್ನಿಕಲ್ ಗ್ಲಿಚಸ್ ಕಾರಣದಿಂದಾಗಿತ್ತು ಅಂತ ನಂಬಿಕೊಳ್ಳೋದಾದರೂ ಕೂಡ ಒಬ್ಬ ಅಧ್ಯಕ್ಷ ಪ್ರಯಾಣ ಮಾಡ್ತಾ ಇರುವಂಥ ಒಂದು ಹೆಲಿಕಾಪ್ಟರ್ ಇದ್ದಾಗ ಸಾಕಷ್ಟು ಅತ್ಯಾಧುನಿಕವಾಗಿರಬೇಕು, ಎಲ್ಲ ಸಿದ್ಧತೆಗಳನ್ನ ನೋಡ್ಕೊಂಡಿರಬೇಕಾಗುತ್ತೆ. ಅಲ್ಲಿರ್ತಕ್ಕಂಥ ಪೈಲಟ್ ಕೂಡ ಅಷ್ಟೇ ಎಕ್ಸ್ಪರ್ಟ್ ಆಗಿರಬೇಕಾಗುತ್ತೆ. ಅಷ್ಟು ಒಂದು ಅಂದರೆ ಎಚ್ಚರಿಕೆಯನ್ನೇ ವಹಿಸಲಿಲ್ವಾ ಅಂತ ಪ್ರಶ್ನೆಗಳು ಕೂಡ ಸಹಜವಾಗಿ ಮೂಡ್ತಾ ಇದ್ದಾವೆ. ಹೀಗಾಗಿ ಒಂದು ಸಾವು ಇವತ್ತು ಇಡೀ ವಿಶ್ವಾದ್ಯಂತ ಸಾಕಷ್ಟು ಚರ್ಚೆಗಳನ್ನು ಹುಟ್ಟಾಗ್ತಾ ಇದೆ. ಈ ಸಾವಿನ ಪರಿಣಾಮ ಯಾವೆಲ್ಲ ದೇಶದ ಮೇಲೆ ಒಂದು ಋಣಾತ್ಮಕವಾದಂಥ ಪರಿಣಾಮವಾಗುತ್ತೆ, ಸಕಾರಾತ್ಮಕವಾದಂಥ ಪರಿಣಾಮವಾಗುತ್ತೆ, ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಜಿಯೋ ಪೊಲಿಟಿಕಲಿ ಇಂಟ್ರೆಸ್ಟ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ಕುತೂಹಲದ ಜೊತೆಗೆ ಆತಂಕವನ್ನು ಮೂಡಿಸುವಂಥ ಬೆಳವಣಿಗೆ ಕೂಡ ಆಗಿದೆ. ಈಗ ಈ ಒಂದು ವಿಷಯದ ಬಗ್ಗೆ ನಾನು ಅಪ್ಡೇಟನ್ನು ಹಂಚಿಕೊಳ್ಳೋಕೆ ಬಯಸ್ತಾ ಇದ್ದೆ. ಇದೇ ರೀತಿಯಾಗಿ ನೋಡ್ತೀರಿ News18 ಕನ್ನಡ.